ಹಲೋ ಫ್ರೆಂಡ್ಸ್, ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಈ ನಡುವೆ ರಾಮಭೂಮಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭಗೊಳ್ಳಲಿವೆ. ಜನವರಿ 22ರಂದು ರಾಮಮೂರ್ತಿ ಪ್ರತಿಷ್ಠಾಪನೆಯಾಗಲಿದ್ದು ಕೋಟಿ ಕೋಟಿ ಭಕ್ತರು ಈ ಒಂದು ಗಳಿಗೆಗಾಗಿ ಕಾದು ಕುಳಿತಿದ್ದಾರೆ. ಅಯೋಧ್ಯೆಯಲ್ಲಿ ರಾಮಮೂರ್ತಿ ಪ್ರತಿಷ್ಠಾಪನೆಯ ಮೊದಲ ಹೆಜ್ಜೆ ಇಂದು ನೆರವೇರುತ್ತದೆ. ನಮ್ಮ ಕರ್ನಾಟಕದ ಮೈಸೂರಿನ ಶಿಲ್ಪಿಯಾಗಿರುವ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವ ರಾಮ ಅಥವಾ ಬಾಲರಾಮನ ವಿಗ್ರಹವನ್ನ ಹೊತ್ತು ಮೆರವಣಿಗೆ ಇಂದು ಅಯೋಧ್ಯೆಯ ಮಂದಿರದ ಆವರಣವನ್ನ ಪ್ರವೇಶಿಸಲಿದೆ. ಹೊಸ ರಾಮ ಮಂದಿರಕ್ಕೆ ವಿಗ್ರಹವನ್ನ ತೆಗೆದುಕೊಂಡು ಹೋಗಲು ನಿನ್ನೆ ರಾತ್ರಿಯಿಂದಲೇ ಸಿದ್ಧತೆ ನಡೆದಿದೆ. ಸುಮಾರು 150ರಿಂದ 200 ಕೆಜಿಯ ತೂಕವಿರುವಂತಹ ವಿಗ್ರಹವನ್ನ ಕ್ರೇನ್ ಸಹಾಯದಿಂದ ಮೆರವಣಿಗೆಗೆ ತಡರಾತ್ರಿ ಹೂವಿನಿಂದ ಅಲಂಕರಿಸಿದ ಟ್ರಕ್ನಲ್ಲಿ ಇರಿಸಲಾಗಿದೆ. ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಪ್ರಕಾರ ಮಧ್ಯಾಹ್ನ 1:20ರ ಸುಮಾರಿಗೆ ವಿಗ್ರಹವು ದೇವಸ್ಥಾನದ ಆವರಣವನ್ನ ಪ್ರವೇಶಿಸುವ ಮೊದಲು ಹಲವಾರು ವಿಧಿ ವಿಧಾನಗಳನ್ನ ನಡೆಸಲಾಗುತ್ತದೆ. ಜಲಯಾತ್ರೆ, ತೀರ್ಥ ಪೂಜೆ, ಹೀಗೆ ರಾಮನಿಗೆ ನಾನಾ ರೀತಿಯ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ವಿಗ್ರಹವು ಮೆರವಣಿಗೆಯ ಮೂಲಕ ದೇವಸ್ಥಾನವನ್ನ ಪ್ರದಕ್ಷಿಣೆ ಹಾಕಲಿದೆ. ನಂತರ ವಿಗ್ರಹವನ್ನ ಒಳಗೆ ಇಡಲಾಗುತ್ತದೆ. ನಾಳೆ ಅಧಿಕೃತವಾಗಿ ಗರ್ಭಗುಡಿಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ನಡೆಯಲಿದೆ. 6 ದಿನಗಳ ಕಾಲ ನಡೆಯುವ ಧಾರ್ಮಿಕ ವಿಧಿವಿಧಾನಗಳು ಜನವರಿ 22ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಇತರ ಗಣ್ಯರು ಭಾಗವಹಿಸುವ ಮಹಾ ಸಮರ್ಪಣೆ ಮತ್ತು ಪ್ರಾಣ ಪ್ರತಿಷ್ಠಾ ಸಮಾರಂಭದಲ್ಲಿ ಮುಕ್ತಾಯಗೊಳ್ಳಲಿದೆ. ಜನವರಿ 17ರಂದು ಅಂದರೆ ಇಂದು ಗಣೇಶನನ್ನು ಪೂಜಿಸಿದ ಬಳಿಕ ಪ್ರತಿಷ್ಠಾಪನಾ ಕಾರ್ಯಗಳು ನಡೆಯಲಿವೆ. ಇನ್ನು ಜನವರಿ 18ರಂದು ಮಂಟಪ ಪೂಜೆ, ವಾಸ್ತು ಪೂಜೆ, ವರ್ಣ ಪೂಜೆ ಇವುಗಳನ್ನ ಈ ಶುಭ ದಿನದಂದು ಮಾಡಲಾಗುವುದು. ಇನ್ನು ಜನವರಿ 19ರಂದು ರಾಮ ಮಂದಿರದಲ್ಲಿ ಯಜ್ಞವನ್ನ ಮಾಡಲಾಗುವುದು. ವೇದ ಮಂತ್ರಗಳನ್ನ ಹೇಳುತ್ತಾ ಯಜ್ಞ ಕಾರ್ಯಗಳನ್ನ ಮಾಡಲಾಗುವುದು. ಇನ್ನು ಜನವರಿ 20ರಂದು ಮಂದಿರದ ಗರ್ಭಗುಡಿಯಲ್ಲಿ 81 ಕಳಶ ಪ್ರತಿಷ್ಠಾಪನೆ ಮಾಡಲಾಗುವುದು. ಇನ್ನು ಜನವರಿ 21ರಂದು ರಾಮನಿಗೆ ಅಭಿಷೇಕ ಮಾಡಿ ಯಜ್ಞವನ್ನ ಮಾಡಲಾಗುವುದು. ಇನ್ನು ಜನವರಿ 22 ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುವುದು. ಈ ದಿನದಿಂದ ರಾಮ ಮಂದಿರ ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ಭೇಟಿ ನೀಡುವ ಕ್ಷೇತ್ರವಾಗಲಿದೆ. ಇನ್ನು ನೀವು ಕೂಡ ಶ್ರೀರಾಮನ ಭಕ್ತರಾಗಿದ್ರೆ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.